ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ತೇಜಸ್ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ನಾನು ಕೊರೋನಾ ಎಂಬ ಮಹಾಮಾರಿ ನಮ್ಮ ಭಾರತ ದೇಶಕ್ಕೆ ಬಂದಾಗ ನಮ್ಮ ಜನರಿಗೆ ಎರಡು ರೀತಿಯಾದ ಲಸಿಕೆಯನ್ನು ನೀಡಲಾಯಿತು, ಕೋವ್ಯಾಕ್ಸಿನ್ ಹಾಗೂ ಕೋವಿಶೀಲ್ಡ್. ನಾನು ಈ ವಿಡಿಯೋದಲ್ಲಿ ಕೋವಿಶೀಲ್ಡ್ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತೇನೆ. ದಯಮಾಡಿ ನೀವೇನಾದ್ರು ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ರಿಟನ್ ಹಾಗೂ ಸ್ವೀಡನ್ ದೇಶದ ಆಸ್ಟ್ರಾಜೆನಿಕಾ ಕಂಪನಿಯು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಜೊತೆ ಸೇರಿ ಒಂದು ಲಸಿಕೆಯನ್ನ ತಯಾರು ಮಾಡ್ತಾರೆ, ಅದೇ ಆಸ್ಟ್ರಾಜೆನಿಕಾ. ಈ ಲಸಿಕೆಯನ್ನು ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಾಗಿ ಕರೆಯುತ್ತಾರೆ, ಆದರೆ ನಮ್ಮ ಭಾರತದಲ್ಲಿ ಇದನ್ನ ಕೋವಿಶೀಲ್ಡ್ ಎಂದು ಕರೆಯಲಾಗುತ್ತಿತ್ತು. ಇದು ನಮ್ಮ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಮ್ಮ ಭಾರತೀಯರು ತಯಾರು ಮಾಡ್ತಾರೆ. ಸುಮಾರು 175 ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ಈ ಲಸಿಕೆಯನ್ನ ನೀಡಲಾಗಿತ್ತು. ಆದರೆ ಈಗ ಹೊರಬಿದ್ದಿರುವ ಮಾಹಿತಿ ಪ್ರಕಾರ ಆಸ್ಟ್ರಾಜೆನಿಕಾ ಕಂಪನಿಯು ಬ್ರಿಟನ್ ಕೋರ್ಟ್ ನಲ್ಲಿ ತಾನು ತಯಾರಿಸಿದ ಲಸಿಕೆಯಿಂದ ರೇರ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಒಪ್ಪಿಕೊಂಡಿದೆ. ಹಾಗಾದ್ರೆ ಸುಮಾರು 175 ಕೋಟಿ ಜನರ ಗತಿ ಏನು? ಕೊರೋನಾ ಸಮಯದಲ್ಲಿ ನಾವು ತೆಗೆದುಕೊಂಡ ಕೋವಿಶೀಲ್ಡ್ ಅಲ್ಲಿ ಥ್ರಾಂಬೋಸೈಟ್ ಸಿಂಡ್ರಮ್ ಎಂಬುವ ಅಂಶವಿದ್ದು, ಇದು ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಹೃದಯಕ್ಕೆ ಸಂಬಂಧಪಟ್ಟ ಅಪಘಾತಗಳನ್ನು ಉಂಟು ಮಾಡುತ್ತದೆ ಎಂದು ಆಸ್ಟ್ರಾಜೆನಿಕಾ ಕಂಪನಿಯು ಬ್ರಿಟನ್ ಕೋರ್ಟ್ ನಲ್ಲಿ ಒಪ್ಪಿಕೊಂಡಿದೆ. ಇದೆಲ್ಲ ಲಸಿಕೆ ಕೊಡುವ ಮುಂಚೆನೆ ಗೊತ್ತಿದ್ದು ನಮ್ಮ ಸರ್ಕಾರವು ನಮ್ಮ ಜನರಿಗೆ ಲಸಿಕೆಯನ್ನ ಕೊಟ್ಟಿದೆ. ಇದಕ್ಕೆ ನಮ್ಮ ಎಕ್ಸ್ಪರ್ಟ್ಸ್ ಏನಂತಾರೆ ಅಂದ್ರೆ, ಒಂದು ವೇಳೆ ಈ ಲಸಿಕೆಯಲ್ಲಿ ಅಂತಹ ಅಡ್ಡ ಪರಿಣಾಮವೇ ಇದ್ದರೆ ಲಸಿಕೆ ಹಾಕಿಸಿಕೊಂಡ 6 ತಿಂಗಳ ಒಳಗೆಯೇ ಇದು ಆಗಬೇಕಾಗಿತ್ತು. ಈಗಾಗಲೇ ಲಸಿಕೆ ಹಾಕಿಸಿಕೊಂಡು 4 ವರ್ಷಗಳಾಗಿದೆ, ಆದ್ದರಿಂದ ಯಾವುದೇ ರೀತಿಯಾದ ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಲಸಿಕೆ ತಗೊಂಡ ಎಲ್ಲರಿಗೂ ಈ ರೀತಿ ಆಗೋದಿಲ್ಲ, ಎಲ್ಲೋ ಒಬ್ಬರಿಗೆ ಮಾತ್ರ ಆಗೋದು. ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಬ್ರಿಟನ್ ನಲ್ಲಿ 10 ಲಕ್ಷ ಜನರಲ್ಲಿ ಕೇವಲ 4 ಜನರಿಗೆ ಈ ರೀತಿ ಕಾಣಿಸ್ಕೊಂಡಿದೆ. ಹಾಗೆ ಯುರೋಪ್ ನಲ್ಲಿ 1,00,000ಕ್ಕೆ ಒಬ್ಬನಿಗೆ ಮಾತ್ರ ಈ ರೀತಿಯಾಗಿದೆ. ಆದ್ರೆ ನಮ್ಮ ಭಾರತದಲ್ಲಿ 175 ಕೋಟಿ ಜನರಲ್ಲಿ ಕೇವಲ 36 ಕೇಸ್ಗಳು ಪತ್ತೆಯಾಗಿದ್ದು, ಅದರಲ್ಲಿ 18 ಸಾವುಗಳಾಗಿದೆ. ಕೋವಿಶೀಲ್ಡ್ ಎನ್ನುವ ಈ ಲಸಿಕೆ ಕೊರೋನಾ ಕಾಲದಲ್ಲಿ ತುಂಬಾ ಜನರ ಜೀವ ಉಳಿಸಿದೆ. 175 ಕೋಟಿ ಲಸಿಕೆಯನ್ನು ನಮ್ಮ ಭಾರತೀಯರಿಗೆ ನೀಡಲಾಗಿದೆ. ಅದರಲ್ಲಿ ಕೇವಲ 36 ಕೇಸ್ಗಳು ಪತ್ತೆಯಾಗಿ 18 ಜನರ ಸಾವಾಗಿದೆ. ಆದ್ದರಿಂದ ನೀವು ಯಾವುದೇ ರೀತಿ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನಗೆ ಸಹಾಯ ಮಾಡಿ ಅಂತ ಹೇಳುತ್ತಾ ಇಲ್ಲಿಗನ ಈ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.